ಬಿತ್ತಿ ಈ ಕಡೆ ಬೈಲಿ ನೋಡ್ಬಾ ಇಲ್ಲಿ ಫೋನ್ಗಳು ಎಂತೆಂತ ಹೋವೆ ಅಂತ. ಅದಕ್ಕೆ ಈ ಫೋನ್ಗಳು ಚೆನ್ನಾಗಿದ್ದಾವೆ. ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ಅಲ್ಲ ದಿತ್ತಿ, ಅಲ್ಲ ಈ ಅಂಗಡಿಗೆ ನಾವು ಬಂದು ಹೊಸಿ ಗೊತ್ತಾಯ್ತಾ, ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಫೋನ್ ಏನಾದ್ರು ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತಾರೆ ಅವರು? ಅಯ್ಯೋ ಅದಕ್ಕೆ ಇಲ್ಲಿ ಆತರ ಏನು ಆಗಲ್ಲ. ಇಲ್ಲಿ ಸಿಸಿ ಕ್ಯಾಮ್ರಾಗಳಿರುತ್ತೆ. ಎಂತದು ಸಿಸಿ ಕ್ಯಾಮನ್ನ? ಹಂಗಂತಂದ್ರೆ ಯಾರ ಯಪ್ಪ ಇಲ್ಲಿ ನೋಡ್ತಾವನ ನಮ್ನ? ಎಲ್ಲೋನು ಎಲ್ಲಿ ಕುತ್ಕೊಂಡು ನೋಡ್ತಾವನೆ ನಮ್ನ? ಅಯ್ಯೋ ಯಾರೋ ವ್ಯಕ್ತಿ ಅಲ್ಲ ಅದಕ್ಕೆ. ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಆ ಕಡೆ ಮೇಲಿದೆ ನೋಡಿ, ಅಲ್ಲಿ ಆತರ ಕಪ್ಪುಗೆ ತಿರುಗ್ತಾ ಇತ್ತಲ್ಲ ಆ ತರದ್ದು. ಮತ್ತೆ ಈ ಕಡೆ ಮೂಲೆ ಮೂಲೆಗಳಲ್ಲೂ 4 ಮೂಲೆ ಇಟ್ಟಿದೆ ನೋಡಿ, ಅದೆಲ್ಲ CCTV ಕ್ಯಾಮ್ರಾ ಅಂತ. ಅದು ಎಲ್ಲ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಾವು ಇಲ್ಲಿ ಬರೋದು ಹೋಗೋದು, ನಾವ್ ಯಾವ್ದಾದ್ರು ವಸ್ತುನ ಮುಟ್ಟಿದ್ರೆ ಅದೆಲ್ಲ ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಅಷ್ಟು ಸುಲಭವಾಗಿ ಎತ್ಕೊಳಕ್ ಆಗಲ್ಲ. ಹೌದಾ? ಅಯ್ಯೋ ದೇವ್ರೇ, ಎಂತ ಕಾಲ ಬಂತು. ಮಿಷಿನ್ಗಳು ಇಟ್ಬಿಟ್ಟು ಮನುಷ್ಯರು ನೋಡ್ತಾರ. ಅಂಗಡಿ ವ್ಯಾಪಾರ ಮಾಡಕ್ಕೆ ಜನ ಇರ್ಬಾರ್ದ? ಮಿಷಿನ್ಗಳು ಇಟ್ಬಿಟ್ಟು ನಾವು ಮಿಷಿನ್ಗಳ ಹತ್ರ ದುಡ್ಡು ಕೊಟ್ಬಿಟ್ಟು ತಗೊಂಡ್ ಹೋಗ್ತಾಯ್ತದ? ಇಲ್ಲ ರೇಟ್ ಹೆಚ್ಚು ಕಮ್ಮಿ ಹೇಳ್ಬೇಕಾಯ್ತದಪ್ಪ. ಅವ್ರು ಇಲ್ಲಿ ಹಾಕಿರೋ ರೇಟ್ ಕೊಡಕಲ್ಲ ನಾವು. ಏನು ಮುಂಚೆ ಕಮ್ಮಿ ಮಾಡುವಂತ ಮಿಷಿನ್ ಹತ್ರಕ್ಕೆ ಹೋಗಿ ಕೇಳ್ಬೇಕಾ ನಾವು? ಅಲ್ಲ ನನ್ಗೊಂದು ಡೌಟು, ಆ ಮಿಷಿನ್ ಹತ್ರಕ್ಕೆ ನಾವು ಹೋಗಿ ಕೇಳ್ತೀವಿ, ಆ ಮಿಷಿನ್ ನಮ್ಗೆ ಹೆಂಗ್ ಹೇಳ್ತದೆ? ಅದಕ್ಕೂ ಬಾಯಿ ಕೊಟ್ಟಿರ್ತಾರ. ಆಮೇಲೆ ದುಡ್ಡು ಗಿಡ್ಡು ಎಲ್ಲ ನಾವು ಕೊಡ್ತೀವಲ್ಲ ಕೈಗೆ, ಅದ್ ಹೆಂಗ್ ಇಸ್ಕತ್ತದೆ? ಮಿಷಿನ್ ಒಳಗೆ ಕಟ್ಟಕೇನೋ ಡಬ್ಬ ಗಿಬ್ಬ ಇಟ್ಟಿರ್ತಾರೇನೋ ಅಲ್ಲಿ. ಅಯ್ಯೋ ಇದೇನೋ ನಂಗೆ ಅರ್ಥನೇ ಆಗೋದಿಲ್ಲ ಕಂದಿತ್ತಿ. ನಮ್ಮೂರಲ್ಲಿ ಇಂಥದ್ದೆಲ್ಲ ನೋಡೇ ಇಲ್ಲ ನಾನು. ನಮ್ಮೂರ್ಗೆ ಬಸ್ಸಿನ ಯಾವಾಗ ಬರ್ತಿರ್ಲಿಲ್ಲ. ನಾವೆಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ, ಎಂತದೂ ಇಲ್ಲ. ಸ್ಕೂಲ್ಗೂ ಹೋಗ್ಲಿಲ್ವಾ? ನಮ್ಮೂರಲ್ಲಿ ಸ್ಕೂಲ್ ಇರ್ಲಿಲ್ಲ, ಬೇರೆ ಊರ್ಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಕಳಿಸ್ಲಿಲ್ವಾ? ಅಯ್ಯೋ ಹೆಣ್ಮಕ್ಳೆಲ್ಲ ಓದ್ಬೇಕು ಅಂತ ಮಗ ಇಲ್ಲ ತಾಗಿ ಮದ್ವೆ ಮಾಡ್ತೀವಿ, ಎಲ್ಲರೂ ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗುವೆ ಅಂತ ಅಂದ್ರು. ಸರಿ ಅವ್ರ ಹಂಗಂದ್ಮೇಲೆ ನಾನು ಇನ್ನೇನ್ ಮಾಡ್ಲಿ ಅಂದ್ಬಿಟ್ಟು ಓದಕ್ಕೂ ಹೋಗ್ಲಿಲ್ಲ. ಹಂಗಾಗಿ ನಾನೆಲ್ಲೂ ಹೊರಗಡೆ ಓಡಾಡೇ ಇಲ್ಲ. ಇವೆಲ್ಲ ಬಂದವೆ ಅಂತ ನಂಗೆ ಗೊತ್ತೇ ಇಲ್ಲ. ನಂಗಷ್ಟೇ ಅಲ್ಲ, ನಮ್ಮೂರಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಹೌದಾ? ಹೋಗ್ಲಿ ಬಿಡಿ ಅದಕ್ಕೆ. ಈಗ ನೀವೆಲ್ಲ ತಿಳ್ಕೊತೀರಲ್ಲ, ನೀವು ಹೋಗಿ ನಿಮ್ಮೂರಲ್ಲಿ ಹೇಳಿ ಆಯ್ತಾ? ಇವಾಗ ಫಸ್ಟ್ ಮೊಬೈಲ್ ನೋಡೋಣ. ನಿಮ್ಗೆ ಇದ್ರಲ್ಲಿ ಯಾವ ಮೊಬೈಲ್ ಇಷ್ಟ ಆಯ್ತು ಹೇಳಿ, ನಾವು ಅದನ್ನೇ ತಗೊಳ್ಳೋಣ. ಅಯ್ಯೋ ಚಂದನೋ ಚಾರನೋ ಕಿವಿಗಿಟ್ಕೊಂಡು ಹಲೋ ಅನ್ನೋಕೆ ಅದಕ್ಕೆ ಹಾಕವ ಚಂದ. ಯಾವ್ದೋ ಒಂದ್ ಫೋನ್ ತಗ. ನನ್ಗದೆಲ್ಲ ಚಂದಗಿಂದ ಏನಿಲ್ಲ. ಅಯ್ಯೋ ಅದಕ್ಕೆ ಅದಕ್ಕೆ ಅಯ್ಯೋ ನಾನು ಏನಂತ ಹೇಳಿ? ಅಲ್ಲ ಫೋನ್ ಯಾಕೆ ಚೆನ್ನಾಗೈತೆ ತಗೊಳ್ಳಿ ಅಂತಂದ್ರೆ, ನೀವು ಚಂದನ ಚಾರನ ಕಿವಿಗಿಟ್ಕೊಂಡು ಹಲೋ ಅಂತಿರಲ್ಲ. ಈಗ ಫೋನಲ್ಲಿ ಏನೇನೆಲ್ಲ ಐತೆ ಗೊತ್ತಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಅದು ಇದು ಅಂತ ಬೇಕಾದಷ್ಟು ಆಪ್ಗಳಿದಾವೆ. ನಮ್ಗೆ ಏನಾದ್ರೂ ನಾನು ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೋಗ್ಲಿ ದುಡ್ಡು ಕಾಸು ವ್ಯವಹಾರ ಮಾಡೋದಕ್ಕೂ ಈ ಫೋನ್ ಯೂಸ್ ಮಾಡ್ತಾ ಇರೋದು. ಫೋನ್ ಪೇ, ಗೂಗಲ್ ಪೇ ಅನ್ಕೊಂಡು. ಅಂತಂದ್ರೆ ನೀವು ಫೋನಲ್ಲಿ ಏನೈತೆ ಕಿವಿಗಿಟ್ಕೊಂಡು ಹಲೋ ಅನ್ನೋದು ಅಂತಿರಲ್ಲ, ಏನ್ ಹೇಳಿ ಅದಕ್ಕೆ ನಿಮ್ ಮಾತಿಗೆ? ಏನು ದುಡ್ಡು ಗಿಡ್ಡು ಎಲ್ಲಾನು ಫೋನಲ್ಲೇ ಮಾಡ್ತಾರ? ಅಲ್ಲ ಅದ್ ಹೆಂಗ್ ಮಾಡುದು? ಫೋನಿಂದ ಫೋನ್ಗೆ ದುಡ್ಡ ಹೆಂಗ್ ಕಳ್ಸೋದು? ಅಯ್ಯೋ ಅದಕ್ಕೆ ಫೋನ್ ತಗೊಳ್ಳಿ ಫಸ್ಟ್, ಆಮೇಲೆ ಎಲ್ಲ ನಾನೇ ಹೇಳ್ಕೊಡ್ತೀನಿ, ಎಲ್ಲಾನು ಕಳ್ಸ್ಕೊಡ್ತೀನಿ ಆಯ್ತಾ? ಹೆಂಗೋದಿತ್ತು ನೀನಿರೋದಕ್ಕೆ ನನ್ಗೊಂಚೂರು ಅನುಕೂಲ ಆಯ್ತೈತೆ. ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗಿತ್ತು ನಾನು? ನಿಮ್ಮ ಅಣ್ಣನೂ ಏನು ಹೇಳ್ಕೊಡಕ್ಲ ಮಾಡಕ್ಲ ನಂಗೆ. ಹೋಗ್ಲಿ ಬಿಡಿ, ಅವ್ರು ಹೇಳ್ಕೊಡ್ತಾ ಇದ್ದೇನೋ, ನಾನಿದ್ದೀನಲ್ಲ ನಾನ್ ಹೇಳ್ಕೊಡ್ತೀನಿ. ಸರಿ ಬನ್ನಿ. ಯಾರು ಇಲ್ವಲ್ಲ, ಎಲ್ಲೋದ್ರು ಶಾಪ್ ಅವರು? ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಗೆ ಏನ್ ಬೇಕಾಗಿತ್ತು? ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್? ಸರ್ ನಾವು ಒಂದು ಒಳ್ಳೆ ಮೊಬೈಲ್ ನೋಡೋಣ ಅಂತ ಬಂದು. ಈಗ ಟ್ರೆಂಡಿಂಗ್ ಯಾವ ಮೊಬೈಲ್ ಇದೆ ಸರ್? ನಿಮ್ಗೆ ಐಫೋನ್ ಬೇಕಾ ಅಥವಾ ಆಂಡ್ರಾಯ್ಡ್ ಅಲ್ಲಿ ಸಾಕಾ ಮೇಡಮ್? ನಮ್ಮ ಅತ್ತಿಗೆ ಮೊದಲೇ ಸರಿ ಕೊಡಿಸ್ತಾ ಇರೋದು. ಇರ್ಲಿ ಸರ್, ಐಫೋನ್ ತೋರಿಸಿ. ಈಗ ಐಫೋನ್ ಅಲ್ಲಿ ಯಾವ ಟ್ರೆಂಡಿಂಗ್ ಇದೆ? ಐಫೋನ್ 16 Pro Max ಇದೆ ಮೇಡಮ್, ಇವಾಗ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಹೌದಾ? ಸರಿ ಸರ್, ಅದನ್ನೇ ತೋರಿಸಿ. ಒಂದ್ ನಿಮಿಷ ಮೇಡಮ್, ಬರ್ತೀನಿ. ನೋಡಿ ಮೇಡಮ್, ಇದು ಐಫೋನ್ 15 Pro Max ಇದೆ. ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಇವಾಗೆಲ್ಲ ಲೇಟೆಸ್ಟ್ ಮಾಡೆಲ್ ಇದೆ ಇರೋದು ಐಫೋನ್ ಅಲ್ಲಿ. ಎಲ್ಲರೂ ಇದನ್ನೇ ತಗೋತಾ ಇದ್ದಾರೆ. ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಮೇಡಮ್. ಹೌದಾ? ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಮೇಡಮ್? ನೀವು EMI ಅಲ್ಲಿ ತಗೋತೀರಾ ಅಥವಾ ಫುಲ್ ಕ್ಯಾಶ್ ಅಲ್ಲಿ ತಗೋತೀರಾ? EMI ಅಲ್ಲಿ ತಗೋತೀನಿ ಅಂತಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದೆ ಮೇಡಮ್. ನೀವು ಮಂತ್ಲಿ ಇಷ್ಟು ಅಂತ ತಗೊಂಡು ಕಟ್ಕೊಂಡ್ರೆ ನೀವು ಎಷ್ಟು ತಿಂಗಳು ಹಾಕಿಸ್ಕೋತೀರಾ ಅಷ್ಟು ತಿಂಗಳಿಗೆ ನಾವು ಹಾಕೊಡ್ತೀವಿ ಮೇಡಮ್. ನಾವು ಫುಲ್ ಕ್ಯಾಶ್ ಅಲ್ಲೇ ತಗೊಂತೀವಿ, ನಮಗೆ EMI ಏನು ಬೇಡ. ಇದು ಕಾಸ್ಟ್ ಎಷ್ಟಾಗುತ್ತೆ ಹೇಳಿ? ಮೇಡಮ್ ಇದ್ರ ಕಾಸ್ಟ್ ಬಂದು 1.6 lakhs ಇದೆ ಮೇಡಮ್. ಓ ಹೌದಾ? ಇಟ್ಸ್ ಓಕೆ, ಪರವಾಗಿಲ್ಲ. ಅದಕ್ಕೆ ಆ ಫೋನ್ ನಿಮ್ಗೆ ಇಷ್ಟ ಆಯ್ತಾ ನೋಡಿ? ಎಲ್ಲಿನ ಆ ಫೋನ್ ಒಂಚೂರು ಕೊಡ್ತೀರಾ? ನೋಡ್ತೀನಿ. ಶ್ಯೂರ್ ಮೇಡಮ್, ತಗೊಳ್ಳಿ ನೋಡಿ. ದೀಪ್ತಿ, ಇದೆಂತದಿದು? ಅದೇನೇನೋ ಗೊತ್ತಾನೆ ಇಲ್ಲ. ಚಿತ್ರ ಏನಿವೆ? ಚಿತ್ರ ಬರ್ಬೇಕಾನೆ ನಾವು ಅಮ್ಕಿದ್ರೆ. ಮೇಡಮ್ ಅದು ಸ್ವಿಚ್ ಆಫ್ ಆಗಿದೆ, ನಾವು ಅದನ್ನ ಆನ್ ಮಾಡ್ಕೊಡ್ತೀವಿ. ನೀವು ಫೋನ್ ನೋಡಿ. ನೀವು ಫೋನ್ ಇಷ್ಟ ಆಯ್ತು ಅಂತಂದ್ರೆ ನಾನು ಅದನ್ನೆಲ್ಲ, ಇದು ಡೆಮೋ ಫೋನ್ ಅಷ್ಟೇ. ನೆಕ್ಸ್ಟ್ ನಿಮ್ಗಲ್ಲಿ ನಾನು ಬೇರೆ ಪ್ಯಾಕೇಜ್ ಅಲ್ಲಿ ತಂದು ಕೊಡ್ತೀನಿ. ದೀಪ್ತಿ ಇದೆಂತದೋ ಡೆಮ್ ಫೋನ್ ಅಂತಾರಲ್ಲ ದೀಪ್ತಿ, ಎಂತದಂಗಂದ್ರೆ? ಅದಕ್ಕೆ ಅದು ಡೆಮ್ ಫೋನ್ ಅಲ್ಲ, ಡೆಮೋಗೆ ಅಂತ ಕೊಟ್ಟಿರೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಫೋನ್ ಅಲ್ಲಿ ಏನು ವರ್ಕ್ ಆಗಲ್ಲ. ಬೇರೆ ಫೋನ್ ಕೊಡ್ತಾರ ಅವರು. ಇದನ್ನ ನೋಡಿ. ಏನು ವರ್ಕ್ ಆಗಲ್ವಾ? ತಡಿ ನನ್ ಮಗನ್ ಮಾಡ್ತೀನಿ. ಅಲ್ಲ ಕಣಯ್ಯ, ಹಳ್ಳಿಯಿಂದ ಬಂದಿದೀವಿ ಅಂತ ನನ್ನ ಯಾಮರ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಾವೇನ್ ಯಾಮಾರೋದಿಲ್ಲ ನೋಡು. ನಿನ್ನ ಹಂಗೆ ಹಾಕೊಂಡ್ ತುಂಡ ಅಂದ್ರೆ ಅಪ್ಪಚ್ಚಿ ಆಗೋಯ್ತೀಯ. ನೋಡಕೊಳ್ಳೆ ಒಣಕ ಕಡ್ಡಿ ತರ ಇದೆಯಾ? ನಮ್ಗೆ ಡೆಮ್ ಫೋನ್ ಅಂತ ಹೇಳ್ಬಿಟ್ಟು ಎಂತ ಕೆಟ್ಟಗಿರೋ ಫೋನ್ ಎಲ್ಲ ಕೊಡ್ತೀಯಾ?
ನನ್ ತಲೆ ಮೇಲೆ ಟೋಪಿ ಹಾಕಿ ಕಳಿಸ್ತೀಯ ಏನೋ. ಅಯ್ಯೋ ಮೇಡಮ್ ಆತರ ಅಲ್ಲ ಮೇಡಮ್. ಮೇಡಮ್ ನೀವಾದ್ರೂ ಸ್ವಲ್ಪ ಹೇಳಿ ಅವ್ರಿಗೆ. ಅಯ್ಯೋ ಅದಕ್ಕೆ ಸುಮ್ಮನೆ ಸ್ವಲ್ಪ ಅದು ಏನಂತಂದ್ರೆ ಅದು ಬೇರೆ ಫೋನ್ ಕೊಡ್ತಾರೆ, ಇದು ಸುಮ್ಮನೆ ನೀವು ನೋಡ್ಲಿ ಅಂತ ಕೊಟ್ಟಿರೋದು. ಅಯ್ಯೋ ನೀನು ಹಂಗೆ ಹೇಳ್ತಿದ್ದಿ, ನೀನು ಸಿಟಿಲಿ ಬೆಳಿತಾ ಇದೀನಿ ಅಂತೀಯ, ನೀನು ಹಂಗಂತೀಯಲ್ಲ. ಕೆಟ್ಟಗಿರೋ ಫೋನ್ ಕೊಟ್ಬಿಟ್ಟು ನೋಡಿ ನೋಡಿ ಅಂತಂದ್ರೆ ಏನ್ ನೋಡೋಣ ನಾವು? ಚೆನ್ನಾಗಿರೋ ಫೋನ್ ಕೊಡ್ಬೇಕಾನೆ. ಈ ಕೆಟ್ಟಗಿರೋ ಫೋನ್ಗೆ ದುಡ್ಡು ಕೊಟ್ಟು ತಗೊಳಕಾಯ್ತದ ನಾವು? ನೀನು ಸುಮ್ಮನೆ ಅನ್ಕೊಬಿಟ್ಟಿದ್ಯಾ? ಇದೆಲ್ಲ ಇವತ್ತೆಲ್ಲಾನು ನಾಟಕಗಳು ಇವು. ಅಕಸ್ಮಾತ್ ನಾವೇನಾದ್ರು ದುಡ್ಡು ಕೊಟ್ಬಿಟ್ಟು ಇದನ್ನೇ ತಗೊಂಡೋಗ್ಬಿಟ್ರೆ ಆಮೇಲೆ ಹೆಂಗೋ ವ್ಯಾಪಾರ ಆಯ್ತು ಬಿಡು ಅನ್ಕೊಂಡು ಇವನು ಸುಮ್ಮನೆ ಆಗ್ಬಿಡ್ತಾನೆ. ಇನ್ನೊಂದ್ಸರಿ ಕೆಟ್ಟೋಗೈತೆ ಅಂತ ತಗೊಂಡ್ರೆ ಯಾವಾಗ ತಗೊಂಡೋಗಿದ್ರಿ ಹಂಗೆ ಹಿಂಗೆ ನಾವೆಲ್ಲ ಬದಲಾಯಿಸ್ಕೊಡಕಲ್ಲ ನೋಡಿ ಹಂಗೆ ಹಿಂಗೆ ಅನ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ನೀನು ನಾನು ನನ್ನ ಮಗನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹಂಗೇನೆ. ಅಯ್ಯೋ ಅದಕ್ಕೆ ಸರಿ ಆಯ್ತು. ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಸರ್? ಅದು ಯಾವ್ದಾದ್ರು ಕಲರ್ಸ್ ಗಳು ಅವೈಲಬಲ್ ಇದೆ ಅಂದ್ರಲ್ಲ, ಅದೆಲ್ಲ ತಗೊಂಡ್ಬನ್ನಿ ಸರ್. ಓಕೆ ಮೇಡಮ್ ತಗೊಂಡ್ಬರ್ತೀನಿ. ಅಲ್ಲ ದೀಪ್ತಿ ನಿಮ್ಗೆ ಗೊತ್ತಾಗೋದಿಲ್ಲ ಸುಮ್ಮನಿರು. ಹಿಂಗೆ ಎದುರಿಸಿದ್ರೆ ಅವರು ಇವರು ದಡ್ರಲ್ಲ ಬುದ್ಧಿವಂತರು ನಮ್ನೆ ಹೆದರ್ಸ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಒಳ್ಳೊಳ್ಳೆ ಫೋನ್ ತಂದು ತೋರಿಸ್ತಾನೆ. ಇಲ್ಲ ಅಂತಂದ್ರೆ ಟೋಪಿ ಹಾಕ್ಬಿಡ್ತಾನೆ ನಮ್ಗೆ. ಹಂಗೆ ಏನಿಲ್ಲ ಅದಕ್ಕೆ ಅದು ಬಿಡಿ, ಅದು ಏನಿಲ್ಲ. ಈಗ ಬೇರೆ ಫೋನ್ ತರ್ತಾರೆ, ನಿಮ್ಗೆ ಅದ್ರಲ್ಲಿ ಯಾವ ಕಲರ್ ಬೇಕು ನೋಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ತಗೊಳ್ಳೋಣ. ಮಮ್ಮಿ ಮಮ್ಮಿ ಇಲ್ಲೋಡಿಲ್ಲಿ ನಾನು ಏನ್ ತಗೊಂಡ್ಬಂದಿದ್ದೀನಿ. ಸ್ವೀಟಿ ನಾನು ನಿಮ್ಗೆ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಏನು ತಿನ್ಬೇಡ ಅಂತ ಹೇಳಿದ ಪುಟ್ಟ, ಯಾಕೆ ಮತ್ತೆ ಐಸ್ ಕ್ರೀಮ್ ತಗೊಂಡ್ಬಂದಿದ್ಯಾ? ಮಮ್ಮಿ ನಾನಲ್ಲ ಮಮ್ಮಿ, ತಾತನ್ನೇನೆ ಏನ್ ತಗೋತೀಯಾ ಪುಟ್ಟಿ ಅಂತ ಕೇಳಿದ್ರು. ನಾನು ಅದಕ್ಕೆ ನನಗೆ ಐಸ್ ಕ್ರೀಮ್ ಕೊಡ್ಸಿ ಅಂತ ಹೇಳಿದೆ, ಅದಕ್ಕೆ ತಾತನ್ನೇ ಕರ್ಕೊಂಡು ಕೊಡ್ಸಿದ್ದು. ಬಿಡು ಮಮ್ಮಿ, ಯಾವಾಗ್ಲೂ ಹಿಂಗೆ ಅಂತೀಯ, ನಾನು ಏನು ತಿನ್ನೋಕೆ ಬಿಡಲ್ಲ ನೀನು. ನನ್ಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಗೊತ್ತಾ. ಬಿಡು, ನಾನು ಅಲ್ಲೇ ತಾತನ ಹತ್ರ ಹೋಗಿ ಅಲ್ಲೇ ತಿಂತೀನಿ. ಐಸ್ ಕ್ರೀಮ್ ಪುಟ್ಟಿ, ನಿಮ್ಗೆ ಐಸ್ ಕ್ರೀಮ್ ಎಲ್ಲಿ ಸಿಕ್ತು? ನನ್ಗೂ ಒಂದ್ ಐಸ್ ಕ್ರೀಮ್ ತಂದ್ಕೊಡ್ತೀಯಾ? ಓ ಬನ್ನಿ ಅತ್ತೆ, ನಾನು ತಾತ ಅಲ್ಲಿ ಪಕ್ಕದಲ್ಲಿ ಒಂದ್ ಶಾಪ್ ಇದೆ, ಐಸ್ ಕ್ರೀಮ್ ಶಾಪ್, ಅಲ್ಲಿ ಹೋಗಿ ತಗೊಂಡ್ ಬಂದು. ಬನ್ನಿ ನಿಮ್ಗೂ ಕೊಡಿಸ್ತೀನಿ. ದೀಪ್ತಿ ಬಾ ದೀಪ್ತಿ, ನಾವು ಐಸ್ ಕ್ರೀಮ್ ತಿನ್ಕೊಂಬರೋಣ. ಅಯ್ಯೋ ಅದಕ್ಕೆ ಏನಕ್ಕೆ ನೀವು ಚಿಕ್ಕ ಮಕ್ಳ ತರ? ಬನ್ನಿ ಫಸ್ಟ್ ಮೊಬೈಲ್ ನೋಡಿ, ಮೊಬೈಲ್ ತಗೊಂಡ್ಮೇಲೆ ಹೋಗ್ಬೇಕಿದ್ರೆ ಐಸ್ ಕ್ರೀಮ್ ತಿನ್ನೋಣ. ಸ್ವೀಟಿ ಹೋಗು, ನೀನು ತಾತ ಜೊತೆ ಕುತ್ಕೋ ಹೋಗು, ಬರ್ತೀವಿ. ತಾತ ಈಗ ಸುಮ್ಮನಿದಾರ, ಬೇಜಾರ್ ಮಾಡ್ಕೊಂಡಿದಾರ? ಇಲ್ಲ ಮಮ್ಮಿ, ತಾತ ಯಾಕೋ ಹುಷಾರಿಲ್ಲ ಅಂತ ಕುತ್ಕೊಂಡಿದ್ದೆ, ನಾನ್ ಕರ್ದೆ ಬಾ ತಾತ ಮಮ್ಮಿ ಹತ್ರ ಹೋಗೋಣ ಅಂತ. ಅದಕ್ಕೆ ತಾತ ಹೇಳಿದ್ರು ಮಮ್ಮಿ ಅತ್ತೆ ಇಬ್ರು ಫೋನ್ ತಗೋತಾ ಇದಾರೆ, ನಾನ್ ಅಲ್ಲಿಗ್ ಬರಲ್ಲ, ಅವ್ರು ಫೋನ್ ತಗೊಂಡ್ಮೇಲೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬರೋಣ ಅಂತ ಅಂದ್ರು. ಅದಕ್ಕೆ ನಾನು ತಾತ ತಾತ ನೀವ್ ಇಲ್ಲೇ ಕುತ್ಕೊಂಡಿರಿ, ಮಮ್ಮಿಗೆ ಐಸ್ ಕ್ರೀಮ್ ತೋರಿಸ್ಬಿಟ್ಟು ಬರ್ತೀನಿ ಅಂತ ಓಡ್ ಬಂದ್ಬಿಟ್ಟೆ ನಿನ್ನ ಹತ್ರ. ಸರಿ ಸರಿ, ನೀನು ತಾತನ್ ಬಿಟ್ಟು ಎಲ್ಲೂ ಹೋಗ್ಬೇಡ, ಹೋಗು ತಾತ ಜೊತೆ ಕುತ್ಕೊಂಡಿರು, ನಾವು ಬೇಗ ಬಂದ್ಬಿಡ್ತೀವಿ. ಸರಿ ಮಮ್ಮಿ ಆಯ್ತು. ದೀಪ್ತಿ ನಾವು ಹೋಗ್ಬೇಕಾರೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ? ಸರಿ ಅದಕ್ಕೆ ಆಯ್ತು, ಹೋಗ್ಬೇಕಾದ್ರೆ ಅವ್ನ ಐಸ್ ಕ್ರೀಮ್ ತಗೊಂಡ್ ತಿನ್ಕೊಂಡು ಹೋಗೋಣ. ಸರಿ ಹುಡುಗ ಮೊಬೈಲ್ ತಗೊಂಡ್ಬರ್ತೀನಿ ಅಂತ ಹೋದ, ಎಲ್ಲಿಗೆ ಹೋದ? ನೋಡಿ ಮೇಡಮ್, ನಮ್ಮಲ್ಲಿ ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಇವಾಗ. ನಿಮ್ಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ. ಯಾವ ನೀವು 4 ಫೋನ್ ಇಟ್ಟಿದೆಯಲ್ಲ, 4 ಫೋನಾ? ದೀಪ್ತಿ ಅಲ್ಲಿ ಅಷ್ಟೊಂದು ಫೋನ್ಗಳಿವೆ, ನೀವು ಬರೀ 4 ಫೋನ್ ತೋರಿಸ್ತಾರಲ್ಲ. ಅಯ್ಯೋ ಅದಕ್ಕೆ ನಾನು ಐಫೋನ್ 15 Pro Max ಅಲ್ಲಿ ಮೊಬೈಲ್ ತೋರಿಸ್ತೀನಿ ಅಂತಂದೆ, ಅದಕ್ಕೆ 4 ಕಲರ್ ಇದೆ ನೋಡಿ, ಇದ್ರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇದ್ರಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ತಗೊಳ್ಳೋಣ. ನಿಮ್ಗೆ ಇದ್ರಲ್ಲಿ ಯಾವ ಕಲರ್ ಇಷ್ಟ ಆಯ್ತು ನೋಡಿ. ಹೌದಾ ಸರಿ ಸರಿ ನೋಡ್ತೀನಿ. ಇದು ನೋಡ್ದ ದೀಪ್ತಿ, ಇದು ಒಂಥರ ಕಲರು ಕೆಂಪಗೈತೆ, ಇದು ಚೆನ್ನಾಗೈತೆ. ಮತ್ತೆ ಇದು ಚೆನ್ನಾಗೈತೆ, ಇದೊಂಥರ ಬೆಳ್ಳಗೈತೆ ನೋಡು ದೀಪ್ತಿ. ಹಸಿರು ಕಲರು ಅಲ್ಲ, ಈ ಕಡೆಗೆ ಬಿಳಿ ಕಲರು ಅಲ್ಲ, ಎರಡು ಮಿಕ್ಸ್ ಮಾಡ್ಬಿಟ್ಟಾರೆ ಕಲರ್. ಹಾ ಹೌದು ಮೇಡಮ್, ಇದು ಲೇಟೆಸ್ಟ್ ಮಾಡೆಲ್ ಆಗಿರೋದ್ರಿಂದ ಕಲರ್ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ. ಈ ಕಲರ್ ತುಂಬಾ ಚೆನ್ನಾಗಿದೆ. ಮುಂಚೆ ಎಲ್ಲ ಇಲ್ಲಿದೆ ನೋಡಿ, ಸಿಲ್ವರ್ ಮತ್ತೆ ಬ್ಲಾಕ್ ಕಲರ್ ಇತ್ತಲ್ಲ, ಇವು ಜಾಸ್ತಿ ಸೇಲ್ ಆಗ್ತಾ ಇತ್ತು. ಬಟ್ ಇವಾಗ ಈ ಕಲರ್ಸ್ ಎಲ್ಲ ಇಂಕ್ಲೂಡ್ ಮಾಡಿರೋದ್ರಿಂದ ಈಗ ನೀವು ತಗೊಂಡಿದ್ದೀರಲ್ಲ ಮೇಡಮ್, ಆ ಕಲರ್ ತುಂಬಾ ಟ್ರೆಂಡಿಂಗ್ ಆಗಿದೆ. ಏನೇನು ಮಾತಾಡ್ತೀಯಪ್ಪ, ನೀನ್ ಕನ್ನಡ ಬರಲ್ವಾ? ನಾನು ಕನ್ನಡದಲ್ಲೇ ತಾನೇ ಇರೋದು, ಇದೆಲ್ಲ ಕನ್ನಡ ಮಾತಾಡ್ಬೇಕಲ್ಲ. ನೀನ್ ಯಾಕೆ ಏನೇನೋ ಟಸು ಪುಸು ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀಯ? ಕನ್ನಡದಲ್ಲಿ ಮಾತಾಡಕ್ ಒಂಚೂರ, ನಾವು ಹಳ್ಳಿಯಿಂದ ಬಂದಿರ್ತೀವಿ, ನಮ್ಗೂ ಅರ್ಥ ಆಗಂಗೆ ಹೇಳ್ಬೇಕಾನೆ ನೀನು ಬರೀ ಇಂಗ್ಲಿಷ್ ಅಲ್ಲಿ ಟಸು ಪುಸು ಅಂತ ಇದ್ರೆ. ಸಾರಿ ಮೇಡಮ್, ಅದು ಇವಾಗ ಎಲ್ಲರೂ ಇದೇ ತರ ತಗೊಂತಾ ಇದಾರೆ ಅಂತ ಹೇಳಿದೆ ಅಷ್ಟೇ. ಸರಿ ಸರಿ, ಅದು ಆ ಕರಿ ಕಲರ್ ಬೇಕಲ್ಲ, ಅದು ಕೊಡಕ್ ಒಂಚೂರು. ನೋಡಪ್ಪ, ಇದು ಇದು ನಮ್ಗೆ ಸರಿಯಾಗಿರೋ ಕಲರ್ ಅಂದ್ರೆ ಇದೆ. ದೀಪ್ತಿ ನನ್ ಈ ಕಲರ್ ಇಷ್ಟ ಆಯ್ತೈತೆ, ಇದನ್ನೇ ತಗೊಂಡ್ಬಿಡು. ಹೌದಾ ಅತ್ತೆ? ಸರಿ ಆಯ್ತು ತಗೊಳ್ಳಿ, ಅದು ಚೆನ್ನಾಗಿದೆ. ಹಾ ಸರ್ ನೋಡಿ, ಇವ್ರಿಗೆ ಇದೇ ಕಲರ್ ಇಲ್ಲಿ. ಈಗ ಡಿಸ್ಕೌಂಟ್ 30% ಡಿಸ್ಕೌಂಟ್ ಅಂತ ಹಾಕಿದ್ರಲ್ಲ, ಅದೆಲ್ಲ ಡಿಸ್ಕೌಂಟ್ ಎಲ್ಲ ತೆಗೆದು ಎಷ್ಟು ಬರುತ್ತೆ ಇದು? ಮ್ಯಾಮ್ ಇದು ಡಿಸ್ಕೌಂಟ್ ಎಲ್ಲ ತೆಗ್ದಿನೇ 1.5 lakhs ಆಗುತ್ತೆ ಮೇಡಮ್. ಹೌದಾ? ಸರಿ ಅದಕ್ಕೆ ನಿಮ್ಗಿದು ಇಷ್ಟ ಆಯ್ತಾ? ಇದನ್ನೇ ತಗೊಳ್ಳೋಣ? ಸರಿ ಇದನ್ನೇ ತಗೊಳ್ಳೋಣ ದೀಪ್ತಿ. ಎಷ್ಟು ರೂಪಾಯಿ ಅಂತ ಇದಕ್ಕೆ? 1.5 lakh. 1.5 ಲಕ್ಷ ಹಂಗಂದ್ರೆ ಎಷ್ಟು ರೂಪಾಯಿ? 1,000 ರೂಪಾಯಾ? 1,000 ರೂಪಾಯಿಗಿಂತ ಕಮ್ಮಿಯಾ 1,000 ರೂಪಾಯಿ ಜಾಸ್ತಿಯಾ? ಅಯ್ಯೋ
ಈ ಅಮ್ಮ ಏನು 1,000 ರೂಪಾಯಿ, ಈ ಫೋನ್ ಯಾರಾದ್ರೂ 1,000 ರೂಪಾಯಿ ಕೊಡ್ತಾರ? ಓ ಈ ಅಮ್ಮ ಏನೋ ಹುಚ್ಚಾಸ್ಪತ್ರೆಯಿಂದ ತಪ್ಸ್ಕೊಂಡೈತೆ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತೈತೆ. ಅಯ್ಯೋ ಅದಕ್ಕೆ ಈ ತರ ಎಲ್ಲ ಹೇಳ್ಬಿಡಿ. ಇದು ಐಫೋನ್ 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 ಏನಿದ್ರು ಲಕ್ಷದ ಮೇಲೆ, ಇದಕ್ಕೆ 1.5 ಲಕ್ಷ. ಏನು 1.5 ಲಕ್ಷನ? ಅಯ್ಯಪ್ಪ ದೇವ್ರೆ. ದೀಪ್ತಿ ನಿನ್ಗೆ ಏನೋ ತಾಗಿಲು ಕೆಟ್ಟೈತೆ ಏನೋ? ಈ ಸಂದರ್ಭಿಗೆ 1.5 ಲಕ್ಷ ಕೊಡ್ತಾರೆ. ನಮ್ಮೂರಲ್ಲಿ 1.5 ಲಕ್ಷ ರೂಪಾಯಿ ಇದ್ರೆ ನಾವೇ ದೊಡ್ಡ ಶ್ರೀಮಂತ ಹೋಗ್ತೀವಿ, ಅಷ್ಟು ಬೆಲೆ ಐತೆ ಅದಕ್ಕೆ. ಓ ನೀನ್ ಈ ಸಂದರ್ಭಿಗೆ 1.5 ಲಕ್ಷ ಕೊಟ್ಬಿಟ್ರೆ ಬೇಡ ಬೇಡ ಈ ಫೋನ್ ಬೇಡ, ಸುಮ್ಮನೆ ನೀವು ಗೊತ್ತಾಗಲ್ಲ ಬಡಕ ಹುಡ್ಗ. ನನ್ಗೆ ಈ ಒಂದು 500,000 ರೂಪಾಯಿ ಯಾವ್ದಾದ್ರು ಒಂದು ಫೋನ್ ಇದ್ರೆ ತೋರ್ಸು. ಈ ಫೋನ್ಗಳೆಲ್ಲ ಬೇಡ, ಅದ್ರಲ್ಲೂ ಹಣ ಅನ್ನೋದೇ ಇದ್ರಲ್ಲೂ ಹಣ ಅನ್ನೋದೇ, ಅದಕ್ಕೆ ಅಷ್ಟೊಂದು ಕೊಟ್ಟು ತಗೊಂಡರು ಬೇಡ, ನನ್ಗೆ ಯಾವ್ದಾದ್ರು ಬೇರೆ ಫೋನ್ ತೋರ್ಸು. ಮೇಡಮ್ 1,500 ರೂಪಾಯಿಲಿ ಯಾವ್ದು ಫೋನ್ ಬರಲ್ಲ ಮೇಡಮ್ ಇವಾಗ. ಮೇಡಮ್ ಸಾರಿ, ಇಲ್ಲಿ ನಮ್ಗೆ ನಮ್ ಶಾಪಲ್ಲಿ ಆತರ ಎಲ್ಲ R18 ಐಟಮ್ಸ್ ಯಾವ್ದು ಇಲ್ಲ ಮೇಡಮ್. ಅಯ್ಯಯ್ಯ ಇದ್ದ ಮಾತಾಡ್ತಾ ಇದೆಯಲ್ಲ, ಅಂಗಡಿ ಜನರಿಗೆ ಎಂತ ಬೇಕು ಏನ್ ಬೇಕು ಅಂತ ನಿಂತ್ಕೊಳಕಾಗದೆ ಇದ್ರು ಇಷ್ಟ ಮಾತಾಡ್ತಾನೆ. 1.5 ಲಕ್ಷ ಕೊಟ್ಬಿಟ್ಟು ಸಣ್ಣ ಬಿ ತಗೊಂಡ್ ಹೋಗುತ್ತೆ. ನಂಗೇನ್ ಹುಚ್ಚಿ ಅಂಗಡಿಯ ನೀನು? ನನ್ ಬೇಡ ಕಣ ತಗೊಳಕ. ನಿನ್ನ ಹತ್ರ ಬಂದ ಹೋಗಿ ಹೋಗಿ ದೀಪ್ತಿಗೂ ಬುದ್ಧಿ ಇಲ್ಲ, ಇಲ್ಲ ಕರ್ಕೊಂಡ್ ಬಂದಾಳ. ದೀಪ್ತಿ ನಡಿ ಹೋಗೋಣ, ಇಲ್ಲಿ ತಗೊಳದೆ ಬೇಡ ನಡಿ. ನಾನೇ ಎಲ್ಲಾನು ನಮ್ಮ ಕಡೆ ಕೊಡಲ್ಲ ತಗೊಳ್ತೀನಂತೆ ನಡಿ. ಈಗ ನಂಗೆ ಈ ಫೋನ್ ಗೀನು ಏನ ಬೇಡ. ಓ 1.5 ಲಕ್ಷ ಕೊಟ್ಟು ಈ ಸಣ್ಣ ಬಿ ತಗೊಂಡ್ ಹೋಗ್ಬಿಟ್ರೆ ಮನೆ ಹೊಡೆದವ. ಬೇಡ ಬೇಡ ಈ ಫೋನ್ ತಗೊಳಪ್ಪ, ನಿನ್ ಫೋನ್ ಇಟ್ಕೊಂಡು ಒಂದು ಬಾಕ್ಸ್ ಎಲ್ಲ ಇಟ್ಬಿಟ್ಟು ದಿನ ಪೂಜೆ ಮಾಡು. ಈ ಫೋನು 1.5 ಲಕ್ಷ ಅಂತೀಯಲ್ಲ ನೀನು? ಯಾ ನನ್ ಮಕ್ಳು ಬಂದು ತಗೊಂಡ್ ಹೋಗ್ತಾರೆ ಅಂತ 1.5 ಲಕ್ಷ ಕೊಟ್ಬಿಟ್ಟು ಸಣ್ಣ ಬಿಗೆ. ಮೇಡಮ್ ನೀವು ಆತರ ಎಲ್ಲ ಮಾತಾಡ್ಬಿಡಿ, ಅದು ಪ್ರೈಸ್ ಇರೋದೇ ಅಷ್ಟಿದೆ, ನಾವೇನ್ ಮಾಡೋಣ ಇಲ್ಲಿ? ಅಷ್ಟೇ ನಾನು ಹೇಳೋದ್ ಸ್ವಲ್ಪ ಕೇಳ್ತೀರಾ? ಏನ್ ಕೇಳೋದು ದೀಪ್ತಿ? ಅವ್ನು ನೋಡಿದ್ರೆ ಆ ಪಾಟಿ ರೈಟ್ ಹೇಳ್ತಾವ್ರೆ, ನೀನ್ ನೋಡಿದ್ರೆ ತಗೊಳ್ಳೋಣ ಅಂತೀಯ. ಬೇಡ ಸುಮ್ಮಿರು, ನನ್ಗೆ ಈ ಫೋನೇ ಬೇಡ ಸುಮ್ಮಿರು. ಓ ಅಷ್ಟೊಂದು ಕೊಟ್ಬಿಟ್ಟು ಫೋನ್ ತಗೊಂಡ್ ಹೋಗ್ತಾಯ್ತದ, ಬೇಡ ಸುಮ್ಮಿರು. ಅಯ್ಯೋ ಅದಕ್ಕೆ ಈಗ ನನ್ನ ಕೈ ಫೋನ್ ಎಷ್ಟು ರೂಪಾಯಿ ಅಂತ ಅನ್ಕೊಂಡಿದ್ದೀರಾ? ಅದು 2 ಲಕ್ಷ ರೂಪಾಯಿ ಫೋನ್. ನಿಮ್ಗೆ ಅದು ಗೊತ್ತಾಗಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ಅಪ್ಪ ತಾನೇ ಕೊಡ್ಸೋದು, ನೀವ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಅಯ್ಯೋ ಅಪ್ಪ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಎಲ್ಲಾದ್ರೂ ದುಡ್ಡು ಕೊಟ್ಬಿಟ್ಟು ತಗೊಂಡ್ ಹೋಗ್ತಾಯ್ತದ ದೀಪ್ತಿ. ನೀವೇನೋ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ಯಾ, ಶ್ರೀಮಂತರ ಮನೆ ಬೆಳೆದಿದ್ಯಾ, ಹಂಗಾಗಿ ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ ಅನ್ಸ್ತದೆ. ಆದ್ರೆ ನಮ್ಗೆ ದುಡ್ಡಿನ ಬೆಲೆ ತುಂಬಾ ಚೆನ್ನಾಗ್ ಗೊತ್ತು. ನಮ್ಮ ಮನೆಯಲ್ಲಿ ದುಡ್ಡಿಲ್ಲ ಎಷ್ಟೋ ಸರಿ 10 ರೂಪಾಯಿ 20 ರೂಪಾಯಿಗೆ ಬೇರೆ ಮನೆಗೆ ಹೋಗಿ ಸಾಲ ಇಸ್ಕೊಂಡಿದೀನಿ. ಅಂತದ್ರಲ್ಲಿ ಈಗ ಲಕ್ಷ ರೂಪಾಯಿಗೆ ಸಣ್ಣ ಬಿ ತಗೊಂಡ್ ಹೋಗ್ಬಿಟ್ರೆ ಮನೆ ಉಳಿತಾಯ ಆಗ್ತದ, ಮನೆ ಉಳಿತದ ಹೇಳು ನೀನೆ? ಹಂಗೇನಿಲ್ಲ ಅದಕ್ಕೆ. ಈಗ ನೀವೇ ಹೇಳಿದ್ರಿ ಅಪ್ಪ ಮನೆಯಲ್ಲಿ 10 ರೂಪಾಯಿ 20 ರೂಪಾಯಿಗೂ ಕಷ್ಟ ಇತ್ತು ಕಣ ಅಂತ. ಈಗ ಅಲ್ಲಿ ಆತರ ಕಷ್ಟದ ಜೀವನ ನೋಡಿದೀರಾ. ಇವಾಗ ಸ್ವಲ್ಪ ಖುಷಿಯಾಗಿರೋ ಟೈಮಲ್ಲಿ ನೀವ್ ಯಾಕೆ ಖುಷಿಯಾಗಿರ್ಬಾರ್ದು? ನಾನು ಏನ್ ಹೇಳ್ತೀನಿ ಅವ್ರು ಮಾಡ್ಕೊಂಡು ಹೋಗಿರ್ತೀಯ. ನಿಮ್ಗೆ ಯಾಕಿದೆಲ್ಲ ನಾನು ಹೇಳ್ಕೊಡ್ತೀನಿ. ಸುಮ್ಮನೆ ನೀವು ಇದೆಲ್ಲ ಟೆನ್ಷನ್ ತಗೋಬೇಡಿ. ನಿಮ್ಗೆ ಮೊಬೈಲ್ ಇಷ್ಟ ಆಯ್ತು ತಾನೆ, ಆ ಮೊಬೈಲ್ ತಗೊಳ್ಳೋಣ ಆಯ್ತಾ? ಇನ್ ಮುಂದಕ್ಕೆ ನನ್ ಜವಾಬ್ದಾರಿ, ನೀವ್ ಏನೇ ಮಾಡೋದಿದ್ರು ನನ್ನ ಕೇಳೇ ಮಾಡ್ಬೇಕು ಆಯ್ತಾ? ನಾನ್ ಹೇಳ್ದಂಗೆ ಕೇಳ್ಬೇಕು. ಸ್ವಲ್ಪ ದಿನ ಅಷ್ಟೇ, ಹಂಗಂತ ಜೀವನ ಪೂರ್ತಿ ನಾನು ಹೇಳ್ದಂಗೆ ಕೇಳ್ಕೊಂಡಿರಿ ಅಂತ ನಾನು ಹೇಳಲ್ಲ. ಸ್ವಲ್ಪ ದಿನದವರೆಗೂ ನಾನು ಹೇಳ್ದಂಗೆ ಕೇಳ್ಕೊಂಡಿರಿ, ನಿಮ್ ಜೀವನ ಯಾಕೆ ಬದಲಾಗಲ್ಲ ನಾನು ನೋಡ್ತೀನಿ. ಅದ್ರ ಬಿಟ್ಟು ಆ ಪಾಟಿ ದುಡ್ಡು ಕೊಟ್ಟು ಆ ಸಣ್ಣ ಬೀಟಗಳ ಬೇರೆ ಯಾವ್ದಾದ್ರು ನೋಡೋಣ ಬಿಡ್ತಿತ್ತು. ಈಚೆ ಕಡೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಕಮ್ಮಿ ದುಡ್ಡನ್ನ ತಗೊಂಡಿದ್ರೆ ಆಯ್ತೇನಪ್ಪ. ಅಯ್ಯೋ ಅದಕ್ಕೆ ನೀವ್ ಯಾರ್ ಸೊಸೆ? ರಾಜೇಂದ್ರ ಕುಮಾರ್ ಅವ್ರ ಸೊಸೆ ನೀವು. ಅಂತದ್ರಲ್ಲಿ ನೀವು ಸಣ್ಣ ಪುಟ್ಟ ಐಟಮ್ ತಗೊಂಡು ಸುಮ್ಮನೆ ಇರ್ತೀನಿ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ನಾವು ಜನರ ಮಧ್ಯೆ ಇದ್ದಾಗ ಒಂದು ಸ್ಟೇಟಸ್ ಅಂತ ಇರುತ್ತೆ, ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಅದೆಲ್ಲಾನು ನಾನು ಹೇಳ್ಕೊಡ್ತೀನಿ. ಇವಾಗ ನೀವು ನಾನು ಹೇಳಿದಷ್ಟು ಅಷ್ಟೇ ಕೇಳಿ ಸಾಕು. ನಿಮ್ಗೆ ಬ್ಲಾಕ್ ಕಲರ್ ಫೋನ್ ಇಷ್ಟ ಆಗಿದೆ ಅಲ್ವಾ, ನೀವು ಅದನ್ನೇ ತಗೊಳ್ಳಿ. ಸರಿ ದೀಪ್ತಿ ಆಯ್ತು ಹಂಗಾದ್ರೆ. ಸರ್ ಅದು ಈಗ ಲಾಸ್ಟ್ ಅಲ್ಲಿ ಕೊಟ್ಟಲ್ಲ ಬ್ಲಾಕ್ ಕಲರ್, ಆ ಮಾಡೆಲ್ ತುಂಬಾ ಇಷ್ಟ ಆಗಿದೆ. ಆ ಕಲರ್ ಕೂಡ ನಮ್ಮ ಅತ್ತಿಗೆ ತುಂಬಾ ಇಷ್ಟ ಆಗಿದೆ. ನೀವು ಅದೇ ಮಾಡೆಲ್ ಫೋನ್ ನ ಪ್ಯಾಕ್ ಮಾಡಿಸ್ಬಿಡಿ ಮೇಡಮ್, ಪ್ಯಾಕ್ ಮಾಡಿಸ್ಬಿಡಿ ಸರ್. ಓಕೆ ಮೇಡಮ್. ಮಮ್ಮಿ ತಾತ ಕೇಳ್ತಿದ್ದಾರೆ ನೋಡು, ಮಮ್ಮಿ ಅವರೆಲ್ಲ ಹೋಗಿ ತುಂಬಾ ಹೊತ್ತಾಯ್ತು, ಆಯ್ತಾ ಅಂತ ಕೇಳ್ಕೊಂಡ್ ಬಾ ಅಂತ ಅಂದ್ರು, ಅದಕ್ಕೆ ಬಂದೆ. ಆಯ್ತಾ ಮಮ್ಮಿ ನಿಮ್ದು? ಬಂದ್ಯಾ ಸ್ವೀಟಿ? ಈಗ ಆಯ್ತು, ತಗೊಂಡಿದ್ದೆಲ್ಲ ಆಯ್ತು, ಹೋಗು ತಾತನ್ ಬರ ಕೇಳು, ಫೋನ್ ತಗೊಂಡಾಗಿದ್ಯಂತೆ, ನೀವು ಬರ್ಬೇಕಂತೆ, ಮಮ್ಮಿ ಕರಿತಾ ಇದಾರೆ ಅಂತ ಹೇಳು. ಸರಿ ಮಮ್ಮಿ ಆಯ್ತು. ಆದ್ರೂ ದೀಪ್ತಿ ಎಲ್ಲೋ ಒಂದ್ ಕಡೆ ಭಯ ಆಯ್ತೈತೆ. ಅತ್ತೆಮ್ಮ ಏನಾದ್ರು ಬೇಗ ಇಕ್ಬಿಟ್ರೆ ಏನು ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಮೊಬೈಲ್ ತಗೊಂಡ್ಬಂದೋಳಲ್ಲ ಅಂತವ. ಅಮ್ಮನ ಮಮ್ಮಿ ಏನು ಹೇಳಲ್ಲ ಅದಕ್ಕೆ, ನೀವೇ ಸುಮ್ಮನೆ ಇಷ್ಟೊಂದೆಲ್ಲ ವರಿ ಮಾಡ್ಕೊತಾ ಇದ್ದೀರಾ. ಅಮ್ಮ ಏನು ಹೇಳಲ್ಲ. ಅಷ್ಟಕ್ಕೂ ನೀವು ಅಮ್ಮಂಗೆ ಯಾಕೆ ಹೇಳಕ್ ಹೋಗ್ತೀರಾ? ನಿಮ್ ಪಾಡಿಗೆ ನೀವು ಫೋನ್ ತಗೊಂಡ ಮನೆಗೆ ಹೋಗಿ ನಾನು ಹೇಳ್ಕೊಡ್ತೀನಿ, ಎಲ್ಲಾನು ಕಲ್ತ್ಕೊಳ್ಳಿ ಅಷ್ಟೇ. ಅಮ್ಮಂಗೇನ್ ಹೇಳ್ಬೇಕು ಅನ್ನೋಂಥದ್ದು ಏನಿಲ್ಲ. ನಮ್ಮನ ಅಷ್ಟೇ, ಅದಕ್ಕೆಲ್ಲ ಏನ್ ಟೆನ್ಷನ್ ಮಾಡ್ಕೊಳ್ಳಲ್ಲ. ಮಮ್ಮಿ ನಾನ್ ತಾತನ್ ಕರ್ಕೊಂಡ್ ಬಂದೆ. ದೀಪ್ತಿ ಆಯ್ತು ನಮ್ಮ ಫೋನ್ ಸೆಲೆಕ್ಟ್ ಮಾಡಿ. ಯಾವ ಫೋನ್ ತಗೊಂಡ್ರಿ? ಡ್ಯಾಡಿ ಐಫೋನ್ 15 Pro Max ತಗೊಂಡಿದ್ವಿ ಡ್ಯಾಡಿ. ಅದಕ್ಕೇನು ಅದೇ ಇಷ್ಟಪಟ್ಟು, ಅದು ಅದರಲ್ಲಿ ಕಲರ್ಸ್ ಇತ್ತು, ಕಲರ್ಸ್ ಅಲ್ಲಿ ಬ್ಲಾಕ್ ಕಲರ್ ತಗೊಂಡಿದ್ದಾರೆ. ಹೌದಾ, ತಗೊಂಡ್ರ ಸರಿ ಆಯ್ತು. ಸರಿ ಬಿಲ್ ಮಾಡಿಸ್ಬಿಡಿ, ಎಷ್ಟಾಗುತ್ತೆ ನೋಡಿ. ಎಷ್ಟು ರೂಪಾಯಿ ಅಂತ ಅದಕ್ಕೆ? ಡ್ಯಾಡಿ ಅದು ಪ್ರೈಸ್ ಬಂದು ಡಿಸ್ಕೌಂಟ್ ಎಲ್ಲ ಹೋಗಿ 1.5 lakhs ಅಂತ ಹೇಳ್ತಿದ್ದಾರೆ ಡ್ಯಾಡಿ. ಸರಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ತಾ ಇರಿ. ಅಯ್ಯೋ ತತ್ತರಪ್ಪ, ನೀ ಇದಕ್ಕೆ 1.5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ಯಾ? ನೀನ್ ಮತ್ತೆ ಬನ್ನಿ ಅಂತ ಬೇರೆ ಕರಿತಾ ಇದೆಯಾ? ಬಂದಾಗೆಲ್ಲ ಲಕ್ಷ ಇಟ್ಕೊಂಡ್ ಬರ್ಬೇಕಾಯ್ತದ ಏನೋ? ಮೇಡಮ್ ನೀವು ಏನಾದ್ರು ಹೇಳಿದ್ರಾ? ಏನಿಲ್ಲ, ಅದೇ ಮತ್ತೆ ಬರ್ತಾ ಇರ್ತೀವಿ ಅಂತ ಹೇಳಿದೆ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಸರಿ ಆಯ್ತು, ನಡೀರಿ ಓಡೋಣ. ಆದ್ರೂ ಮಾವ ಈ ಫೋನ್ಗೆ ತುಂಬಾ ಬೆಲೆ ಜಾಸ್ತಿ ಆಯ್ತು ಅಂತ ಅನಿಸ್ತದೆ. ಇರ್ಲಿ ಬಿಡಮ್ಮ, ಅದೇನ್ ತುಂಬಾ ಏನ್ ಬೆಲೆ ಏನಲ್ಲ. ಈಗ ಎಲ್ಲರೂ ಹತ್ತರನ್ನು ತಗೋತಾ ಇದಾರಲ್ಲ, ಬಿಡು, ಅದಕ್ಕೆ ಯಾಕೆ ಇದ್ ಮಾಡ್ಕೊಂತೀಯ?
ಆದ್ರೂನು ಇದ್ರ ಬೆಲೆ ತುಂಬಾ ಜಾಸ್ತಿ ಆಯ್ತು ಅಂತ ಅನಿಸ್ತು ಮಾವ. ಬಿಡಿ ಪರವಾಗಿಲ್ಲ, ಇನ್ನೇನ್ ಮಾಡೋದು. ಸರಿ ನಡೀರಿ ಓಡೋಣ. ಸ್ವೀಟಿ ಬಾ, ನಾನು ನೀನು ಹೋಗ್ತಾ ಇರೋಣ. ಅಮ್ಮನೋ ಅತ್ತೆನೋ ಹಿಂದೆ ನಿಧಾನ ಕರ್ಕೊಂಡ್ ಬರ್ತಾರೆ. ಸರಿ ತಾತ, ಆಯ್ತು. ತಾತ, ನೀನ್ ನನ್ಗಾಗ್ಲೇ ಏನ್ ಹೇಳಿದೆ ಹೇಳು, ಮರ್ತ್ಕೋಬೇಡ. ನೀನ್ ನನ್ಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ನನ್ಗೆ ದೊಡ್ಡ ಚಾಕ್ಲೇಟ್ ಬೇಕು. ಸರಿ ಬಾ, ಕೊಡ್ಸ್ತೀನಿ ನಾನು ನಿನ್ಗೆ. ಸ್ವೀಟಿ, ನೀನ್ ಮತ್ತೆ ಶುರು ಮಾಡ್ಕೊಂಡು ಯಾ ತಾತನ ಹತ್ರ ಅದ್ ಬೇಕು ಇದ್ ಬೇಕು ಅಂತ ಕೇಳೋದಕ್ಕೆ ನಾನು ನಿನ್ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳಿಲ್ವಾ? ಬಿಡಮ್ಮ ಹೋಗ್ಲಿ. ಏನ್ ನನ್ ಮೊಮ್ಮಗಳು ಯಾವಾಗ್ಲೂ ನನ್ ಜೊತೆ ಇರ್ತಾಳೆ, ಏನೋ ಅಪರೂಪಕ್ಕೆ ಬಂದಾಗ ಕೇಳ್ತಾಳೆ. ಅವಾಗ ಕುಡ್ಸಿದ್ರೆ ತಾನೇ ನನಗೂ ಖುಷಿ ಆಗೋದು. ಬಿಡೋದೆಲ್ಲ ಏನಿಲ್ಲ. ಬಾ ಮೊಮ್ಮಗಳೇ, ನಾನ್ ನಿನ್ಗೆ ನೀ ಏನ್ ಕೇಳ್ತೀಯ ಅದನ್ನ ಕೊಡಿಸ್ತೀನಿ. ಡ್ಯಾಡಿ, ನೀವ್ ಮತ್ತೆ ಆದ ವಿಚಾರ ಬೇಜಾರ್ ಮಾಡ್ಕೊಂಡಿದೀರಾ ತಾನೆ? ಡ್ಯಾಡಿ, ನನ್ ಹೇಳ್ದೆ ತಾನೆ ಬೇಜಾರ್ ಮಾಡ್ಕೋಬೇಡಿ, ಬಿಟ್ಬಿಡಿ ಅದೆಲ್ಲ. ನಾಳೆ ಅವ್ನ್ ಬರ್ತಾನಲ್ಲ, ಅವಾಗ ನಾನೇ ಮಾತಾಡ್ತೀನಿ ಅವ್ನ ಜೊತೆ. ನಡಿ, ನೀವು ಏನ್ ಟೆನ್ಷನ್ ಮಾಡ್ಕೋಬೇಡಿ, ಆಯ್ತಾ? ಸರಿ ನಮ್ಮ ಆಯ್ತು. ನಿಮ್ ಅತ್ತಿಗೆನೂ ಕರ್ಕೊಂಬರಮ್ಮ ದೀಪ್ತಿ. ಸರಿ ಡ್ಯಾಡಿ, ಆಯ್ತು. ನೀವು ಹೋಗಿ ಮುಂದೆ, ನಾವ್ ಹಿಂದೆ ಬರ್ತೀವಿ. ಸ್ವೀಟಿ, ನಿನ್ ತಾತನ ಜೊತೆ ಹೋಗು ಮುಂದೆ ಮುಂದೆ, ನಾನು ಅತ್ತೆ ಇಬ್ರು ಹಿಂದೆ ಹಿಂದೆ ಬರ್ತೀವಿ. ಓಕೆನಾ? ಓಕೆ ಮಮ್ಮಿ. ದೀಪ್ತಿ, ಈಗ ಹೋಗ್ತಾ ಐಸ್ ಕ್ರೀಮ್ ತಗೊಂಡೋಣ. ದೀಪ್ತಿ, ಅಷ್ಟೇನ ಅದಕ್ಕೆ? ಬನ್ನಿ ಹೋಗ್ತಾ ತಿನ್ಕೊಂಡು ಹೋಗೋಣ. ದೀಪ್ತಿ, ನಿಜವಾಗ್ಲೂ ಅತ್ತೆಮ್ಮ ಏನು ಅನ್ನ ಕಳತಾನೆ ನಾನು ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಮೊಬೈಲ್ ತಗೊಂಡಿದ್ದೀನಿ ಅಂತವ? ಅಯ್ಯೋ ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ಅಮ್ಮ ಏನು ಹೇಳಲ್ಲ, ಬನ್ನಿ. ಹಂಗೇನಾದ್ರೂ ಅಮ್ಮ ಏನಾದ್ರು ಹೇಳಕ್ ಬಂದ್ರೆ ನಾನು ಇದೀನಲ್ಲ, ನಾನ್ ಮಮ್ಮಿ ಹತ್ರ ಮಾತಾಡ್ತೀನಿ. ನೀವು ಯಾಕೆ ಅದ್ರ ಬಗ್ಗೆ ವರಿ ಮಾಡ್ಕೋತೀರಾ? ಬನ್ನಿ ನೀವು ಸುಮ್ನೆ. ಸರಿ ದೀಪ್ತಿ, ನೀನ್ ಹೆಂಗ್ ಹೇಳ್ತೀಯ ಹಂಗೇನೇನೆ. ಇನ್ಮೇಲೆ ಈ ಮೊಬೈಲ್ ಎಲ್ಲಾನು ಹೆಂಗ್ ಬಳಸ್ಬೇಕು ಅದೆಲ್ಲಾನು ನೀನು ನಂಗೆ ಹೇಳ್ಕೊಡ್ಬೇಕು. ನಾನು ಆಗ ಹೇಳಿದ್ನಲ್ಲ, ಅದಕ್ಕೆ ಎಲ್ಲ ನಾನೇ ಹೇಳ್ಕೊಡ್ತೀನಿ, ಆಯ್ತಾ? ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಬನ್ನಿ ಹೊಡೋಣ. ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ.